28ಕ್ಕೆ 28 ಲೋಕಸಭಾ ಕ್ಷೇತ್ರ ಗೆಲ್ಲಬೇಕು. ದೇಶದಲ್ಲಿ 400ಕ್ಕೂ ಹೆಚ್ಚು ಸ್ಥಾನವನ್ನು ಎನ್ಡಿಎ ಪಡಿಬೇಕು. ಕನಿಷ್ಠ 370ಕ್ಕೂ ಹೆಚ್ಚು ಸ್ಥಾನ ಭಾರತೀಯ ಜನತಾ ಪಾರ್ಟಿ ಗೆಲ್ಲಬೇಕು ಅನ್ನೋ ಕನಸನ್ನು ಇಟ್ಕೊಂಡು ನಾವು ಕೆಲಸವನ್ನ ಪ್ರಾರಂಭ ಮಾಡಿದ್ವಿ. ಇಡೀ ಕ್ಷೇತ್ರ, ಇಡೀ ರಾಜ್ಯ, ಇಡೀ ದೇಶದ ಜವಾಬ್ದಾರಿ ತೆಗೆದುಕೊಳ್ಳುವಂತ ಯಾರು ದೊಡ್ಡ ನಾಯಕರಿಲ್ಲ. ಬೂತ್ ಗೆದ್ರೆ ದೇಶ ಗೆದ್ವಿ ಅಂತ ಹೇಳಿ ನಂದು ಬೂತ್ ನಂಬರ್ 89. ಇದರಲ್ಲಿ ವ್ಯಕ್ತಿಗಿಂತ ಪಕ್ಷ ದೊಡ್ಡದು, ಪಕ್ಷಕ್ಕಿಂತ ದೇಶ ದೊಡ್ಡದು ಅಂತ ಹೇಳಿ ನಮ್ಮ ತಳಮಟ್ಟದ ಕಾರ್ಯಕರ್ತರಿಂದ ಹಿಡಿದು ನಮ್ಮ ನರೇಂದ್ರ ಮೋದಿಜಿ ಅವರು ಸಹ ಇದನ್ನೇ ಉಲ್ಲೇಖ ಮಾಡ್ತಾರೆ. ನಾನು 2221 ಬೂತ್ ಬರುತ್ತೆ ಹಾಸನ ಲೋಕಸಭಾ ಕ್ಷೇತ್ರಕ್ಕೆ. ನಮ್ಮ ಹೊಳೆನರಸೀಪುರ ಕ್ಷೇತ್ರದಲ್ಲಿ ಏನು ಲೀಡ್ ಬರುತ್ತೆ ಎನ್ಡಿಎ ಅಭ್ಯರ್ಥಿಗೆ, ಅದಕ್ಕಿಂತ 1 ಮತ ಹೆಚ್ಚನ್ನ ಕೊಡಬೇಕು ಅಂತ ಹೇಳಿ ನಾನು ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದೀನಿ. ಹಾಗಾಗಿ ನಮ್ಮ ಹೋರಾಟ ಎನ್ಡಿಎ ಏನು ಒಂದು ಕೂಟ ಇದೆ ಹಾಸನದಲ್ಲಿ, ಅದನ್ನ ಗೆಲ್ಸಕ್ಕೆ ನನ್ನ ಮಾನದಂಡ ಒಂದೇನೆ, ಬಲಿಷ್ಠವಾದಂತ ಹೊಳೆನರಸೀಪುರದಲ್ಲಿ ಎನ್ಡಿಎ ಅಭ್ಯರ್ಥಿ ಏನ್ ಮತ ತಗೊಳ್ತಾರೆ ಕಾಂಗ್ರೆಸ್ಗಿಂತ, ಅದಕ್ಕಿಂತ 1 ಮತ ಹೆಚ್ಚನ್ನ ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ಜೆಡಿಎಸ್ ಕಾರ್ಯಕರ್ತರು ಇದ್ದಾರೆ. ನಾವೆಲ್ಲ ನಮ್ಮಿಂದಾನೆ ಅಂತ ಹೇಳಲ್ಲ, ಜೆಡಿಎಸ್ ಕಾರ್ಯಕರ್ತರು ಶ್ರಮ ಇರುತ್ತೆ, ನಮ್ಮ ಭಾರತೀಯ ಜನತಾ ಪಾರ್ಟಿಯ ಶ್ರಮ ಇರುತ್ತೆ. ಆದ್ರೆ ಮಾನದಂಡ ಒಂದೇ, ಹೊಳೆನರಸೀಪುರ ವಿಧಾನಸಭಾ ಕ್ಷೇತ್ರಕ್ಕಿಂತ ಕಾಂಗ್ರೆಸ್ಗೆ ಅವ್ರಿಗೆ ಲೀಡ್ ಎಷ್ಟಿರುತ್ತೆ ಅದಕ್ಕಿಂತ 1 ಮತ ಹೆಚ್ಚನ್ನ ನಾನು ಪ್ರತಿಷ್ಠೆಯಾಗಿ ತೆಗೆದುಕೊಂಡು ಎನ್ಡಿಎ ಅಭ್ಯರ್ಥಿ ಕೊಡಿಸುವಂತ ಕೆಲಸಕ್ಕೆ ನಾವು ಪ್ರಯತ್ನವನ್ನ ಮಾಡ್ತೀವಿ. ಯಾರೇ ಅಭ್ಯರ್ಥಿ ಆಗ್ಲಿ ನರೇಂದ್ರ ಮೋದಿ ಅವ್ರ ಮುಖ ನೋಡಿ ಅಥವಾ ಅವ್ರ ಸಾಧನೆ ನೋಡಿ ಓಟ್ ಬರ್ಬೇಕು ಹೊರತು ಪ್ರೀತಮ್ ಗೌಡ ಅಥವಾ ವೇಣುವಣ್ಣ ಮಂಜಣ್ಣ ಅಂತ ಹೇಳಿ ಓಟ್ ಬರೋದು ಬೆರಳೆಣಿಕೆ ಅಷ್ಟು. ಇವತ್ತೇ ಯಾವುದೇ ಎನ್ಡಿಎ ಅಭ್ಯರ್ಥಿಗಾಗ್ಲಿ ಇಡೀ ದೇಶದಲ್ಲಿ ಕನ್ಯಾಕುಮಾರಿಯಿಂದ ಕಾಶ್ಮೀರದ ತನಕ ಮೋದಿಯವ್ರ ಹೆಸರಲ್ಲೇ ಓಟ್ ಕೇಳಬೇಕು. ನಾವು ಮೋದಿಯವ್ರ ಹೆಸರಲ್ಲೇ ಓಟ್ ಕೇಳಿದೀವಿ. ಬಂದಂತ ಸಂದರ್ಭದಲ್ಲಿ ಅವ್ರದ್ದು ಏನಿದೆ ನಾಳೆ ಬರುತ್ತೆ ಅದನ್ನ ಪ್ರತಿ ಬೂತಿಗೆ ತಗೊಂಡು ಹೋಗುವಂತ ಕೆಲಸವನ್ನ ಮಾಡೋದಕ್ಕೆ ಕಾರ್ಯಕರ್ತರಿಗೆ ನಾನು ಮನವಿಯನ್ನ ಮಾಡಿದ್ದೀನಿ. ಎನ್ಡಿಎ ಅಭ್ಯರ್ಥಿ ಅಂತ ಹೇಳಿದ್ಮೇಲೆ ಯಾವ ಚಿಹ್ನೆಗೆ ಹಾಕ್ಬೇಕು, ಏನ್ ಹಾಕ್ಬೇಕು ಅನ್ನೋದನ್ನ ಜನ ಬುದ್ಧಿವಂತರಿದ್ದಾರೆ. ಇವತ್ತು ನೀವು ಲೀಡರ್ಗಳು, ಮಾಧ್ಯಮದವರು ಚೂರು ತಡೆದಿವೆ, ಜನ ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ. ಹಾಗಾಗಿ ಎನ್ಡಿಎ ಅಭ್ಯರ್ಥಿಗೆ ಮತವನ್ನ ಹಾಕ್ತಾರೆ.